ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಡೌಟ್ಗಳನ್ನು ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬ ಡೌಟ್ಗಳಿದ್ದಿತ್ತು, ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಒಂದನೇದಾಗಿ ಏನು ಅಂತ ಕೇಳಿದರೆ, ಚಾಯ್ಸ್ ಎಂಟ್ರಿ ಅಂದರೆ ಚಾಯ್ಸ್ ಎಂಟ್ರಿ ಮಾಡಿ ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಯಾರ್ಯಾರು ರೌಂಡ್ 1ನಲ್ಲಿ ಚಾಯ್ಸ್ 1ಅನ್ನು ಮಾಡಿ ಕಾಲೇಜ್ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ನಿಮಗೆ ಲಾಸ್ಟ್ ಡೇಟ್ 14th ಎಕ್ಸ್ಟೆಂಡ್ ಆಗಿದೆ. ಆಯಿತಾ? ಚಾಯ್ಸಸ್ಗಳನ್ನು ಅಷ್ಟರ ಒಳಗಡೆ ಯಾವಾಗಲೂ ಮಾಡ್ಬೋದು, ಬಟ್ ನಾನು ಹೇಳೋದು ಆದಷ್ಟು ಬೇಗ ಮಾಡಿ. 14th ವೆಯ್ಟ್ ಮಾಡಬೇಡಿ. ಈಗ ಚಾಯ್ಸ್ 1 ಮಾಡೋದಿರಲಿ, 2 ಮಾಡೋದಿರಲಿ, 3 ಮಾಡೋದಿರಲಿ, 4 ಮಾಡೋದಿರಲಿ, ಯಾವುದೇ ಆದರೂ ಓಕೆ, ಬಟ್ ಆದಷ್ಟು ಬೇಗ ಚಾಯ್ಸಸ್ಗಳನ್ನು ಮಾಡ್ಕೊಳ್ಳಿ. ಆಯಿತಾ? ಎಕ್ಸ್ಟೆಂಡ್ ಆಗಿದೆ. ಓಕೆ, ಒಂದನೇದು. ಎರಡನೇದು, ಸರ್ ನಾನೀಗ ಚಾಯ್ಸ್ 2 ಮಾಡಿದ್ದೇನೆ, ನನಗೀಗ ಫೀಸ್ ಕಟ್ಟಬೇಕಾ? ರೌಂಡ್ 1ನಲ್ಲಿ ಫೀಸ್ ಕಟ್ಟಬೇಕಾ? ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ, ಯಾರ್ಯಾರು ಚಾಯ್ಸ್ 2 ಮಾಡಿದ್ದೀರಾ, ನಿಮ್ಮ ಕಾಲೇಜ್ಗಳ ಲಿಸ್ಟಲ್ಲಿ, ಆಪ್ಷನ್ ಇಂಟರ್ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ಗಳಿದ್ದರೆ ಅದಕ್ಕೆ ನೀವು ಕಾಸ್ಟ್ ಡೆಪಾಸಿಟ್ ಅಂತ ಮಾಡಬೇಕು. ಬಟ್ ಇವಾಗಲ್ಲ, ಅದಕ್ಕೆ ಸಪ್ರೇಟಾಗಿ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ KEAದವರು ನೋಟಿಫೈ ಮಾಡ್ತಾರೆ. ನಿಮ್ಮ ಕಾಲೇಜ್ ಎಂಟರ್ ಲಿಸ್ಟಲ್ಲಿ ಓನ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಗಳಿದ್ದರೆ ನೋ ನೀಡ್ ಟು ಪೇ ಎನಿ ಫೀಸ್. ಅರ್ಥ ಆಯ್ತಾ? ಯಾರು ಚಾಯ್ಸ್ 2 ಮಾಡಿದವರು, ಚಾಯ್ಸ್ 1 ಎನಿವೇ ಫೀಸನ್ನು ಪೇ ಮಾಡ್ತೀರಾ. ಆಯಿತಾ? ಚಾಯ್ಸ್ 2 ಮಾಡಿದವರು ನಿಮ್ಮ ಆಪ್ಷನ್ ಎಂಟರ್ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ ಇದ್ದರೆ ಮಾತ್ರ ಫೀಸ್ ಪೇ ಮಾಡಬೇಕು. ಅದು ಯಾವಾಗ ಕೇಳಿದರೆ ಅದಕ್ಕೊಂದು ಎಕ್ಸ್ಟ್ರಾ ಡೇಟ್ ಕೊಡ್ತೇವೆ, ನಾವು ನೋಟಿಫಿಕೇಷನ್ ರಿಲೀಸ್ ಮಾಡ್ತೇವೆ ಅಂತ KEA ಹೇಳಿದ್ದಾರೆ. ಅದು ಹೇಗೆ ಪೇ ಮಾಡಬೇಕು ಅನ್ನೋದಕ್ಕೂ ಮೇ ಬಿ ಅದಕ್ಕೊಂದು ಸಪ್ರೇಟ್ ಲಿಂಕನ್ನು ಕೊಡ್ಬೋದು. ಆ ಲಿಂಕ್ ಥ್ರೂ ಪೇ ಮಾಡಲಿಕ್ಕೆ ಬಿಡ್ಬೋದು. ನಿಮಗೆ ಸದ್ಯಕ್ಕೆ ಪೇಮೆಂಟ್ ಇಲ್ಲ ಚಾಯ್ಸ್ 2. ಮತ್ತು ಚಾಯ್ಸ್ 3 ಅವರು ಪೇಮೆಂಟ್ ಮಾಡಲಿಕ್ಕಿಲ್ಲ. ಸರಿನಾ? ಇನ್ನೊಂದು ಥರ್ಡ್ ಪಾಯಿಂಟ್, ಸರ್ ಎಡಿಟಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ಯಾರ್ಯಾರು ಚಾಯ್ಸ್ 2 ಚಾಯ್ಸ್ 3 ಮಾಡಿದ್ದೀರಾ, ನೀವು ನೆಕ್ಸ್ಟ್ ರೌಂಡಿಗೆ ಬೈ ಡಿಫಾಲ್ಟ್ ಹೋಗ್ತೀರಾ. ಕರೆಕ್ಟಾ? ಚಾಯ್ಸ್ 1 ಮಾಡಿದವರು ಆಲ್ರೆಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಸೊ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ರೌಂಡ್ 2 ಹೋಗ್ತೀರಾ. ರೌಂಡ್ 2 ಈಗ ರೌಂಡ್ 1 ಇದು ಅಪ್ ಟು 14 ಎಕ್ಸ್ಟೆಂಡ್ ಆಗಿದೆ. 14 ನಂತರ ಅಥವಾ 12, 13 ಅದರ ನಂತರನೇ ಮತ್ತೆ ರಿಲೀಸ್ ಮಾಡ್ತಾರೆ, ಲಿಂಕನ್ನು ರಿಲೀಸ್ ಮಾಡ್ತಾರೆ. ಸೊ ಆವಾಗ ನಿಮಗೆ ಒಂದು ಎಡಿಟಿಂಗಿಗೆ ನಿಮ್ಗೇನು ಆಪ್ಷನ್ ಎಂಟರ್ ಲಿಸ್ಟ್ ಇದೆ ನೋಡಿ, ಅಲ್ಲಿ ಎಡಿಟಿಂಗ್, ರೀಆರ್ಡರ್, ಡಿಲೀಟಿಂಗ್ ಎಲ್ಲದನ್ನು ಮಾಡ್ಬೋದು. ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಡೇಟನ್ನು ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ನೀವು ಎಡಿಟ್ ಮಾಡಲಿಕ್ಕಿಲ್ಲ. ಸರ್ ನಾನು 750 ರೂಪೀಸ್ ಮತ್ತೆ ಪೇ ಮಾಡಬೇಕಾ? ಇಲ್ಲ. ಸರಿನಾ? ಮತ್ತೆ ಪೇ ಮಾಡಲಿಕ್ಕಿಲ್ಲ. ಆಲ್ರೆಡಿ ಏನು ಪೇ ಮಾಡಿದ್ದೀರಾ ಅದನ್ನೇ ಈಗ ಸಪ್ರೇಟಾಗಿ ಮತ್ತೆ ಇನ್ನೊಂದು ಡೇಟನ್ನು ರಿಲೀಸ್ ಮಾಡ್ತಾರೆ. ಮೇ ಬಿ ನನ್ನ ಪ್ರಕಾರ 14th ನಂತರನೇ ರಿಲೀಸ್ ಮಾಡ್ತಾರೆ. ಅಲ್ಲಿ ಒಂದು 2-3 ಡೇಸ್ ಟೈಮ್ ಇರುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದ್ರ ನೀವೀಗ ಚಾಯ್ಸ್ 2 ಮಾಡಿದ್ದಿದ್ರೆ ಅದ್ರ ಮೇಲ್ಗಡೆ ಇರೋ ಕಾಲೇಜನ್ನು ನೋಡ್ಕೊಳ್ಳಿ, ಮತ್ತು ಬ್ರ್ಯಾಂಚ್ಗಳನ್ನು ನೋಡ್ಕೊಳ್ಳಿ. ನಿಮ್ಗೆ ಈಗ ಅಲಾಟ್ ಆಗಿರೋ ಕಾಲೇಜ್ಗಿಂತ ಮೇಲ್ಗಡೆ ಅಷ್ಟು ಬೆಟರ್ ಕಾಲೇಜ್ ಇಲ್ಲದೇ ಇದ್ದರೆ ಅದೆಲ್ಲದನ್ನು ಡಿಲೀಟ್ ಮಾಡಿ. ನಿಮ್ಗೆ ಯಾವುದು ಬೇಕು ನೆಕ್ಸ್ಟ್ ರೌಂಡಲ್ಲಿ ಇನ್ ಕೇಸ್ ನಾನು ಸೆಕೆಂಡ್ ರೌಂಡಿಗೆ ಹೋದಾಗ ನನಗೆ ಆ ಕಾಲೇಜ್ ಅಲಾಟ್ ಆದರೆ ನಾನು ಕಂಪಲ್ಸರಿ ಹೋಗ್ತೇನೆ ಅಂತಿರೋ ಕಾಲೇಜನ್ನು ಮಾತ್ರ ಇಟ್ಕೊಳ್ಳಿ. ಇಲ್ಲ ನನಗೆ ಇದಕ್ಕಿಂತ ಬೆಟರ್ ಕಾಲೇಜ್ ಮೇಲ್ಗಡೆ ಇಲ್ಲ ಅಂತಿದ್ರೆ ಅದನ್ನು ಡಿಲೀಟ್ ಮಾಡಿ ಅಷ್ಟೇ. ಮತ್ತು ನೀವು ತುಂಬ ಪ್ರಿಫರೆನ್ಸ್ ಕೊಡುವಂಥ ಕಾಲೇಜ್ ಮೇಲಿದ್ದರೆ ಅದನ್ನು ಇನ್ನೂ ಮೇಲ್ಗಡೆ ಹಾಕಬೇಕು, ಫಸ್ಟ್ ಪ್ರಯಾರಿಟಿನ ಕೊಡಬೇಕು ಅಂದರೆ ಕೊಡ್ಬೋದು, ನೋ ಪ್ರಾಬ್ಲಮ್. ಇನ್ನು ಚಾಯ್ಸ್ 3 ಮಾಡಿದರೆ ನಿಮ್ಮ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿ, ಕಾಲೇಜ್ ಮತ್ತು ಕೋರ್ಸ್ ಡಿಲೀಟ್ ಆಗಿ ಅದರಿಂದ ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದರಲ್ಲೂ ಕೂಡ ರೀಆರ್ಡ್ರಿಂಗ್ ಮಾಡ್ಬೋದು. ಸದ್ಯಕ್ಕಿನ್ನೂ ಎಡಿಟಿಂಗ್ ಆಪ್ಷನ್ ಓಪನ್ ಆಗಿಲ್ಲ. ಸರಿನಾ? ಇನ್ನೊಂದು, ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಏನು ಡೌಟ್ ಇದೆ ಕೇಳಿದರೆ, 80% ಆಫ್ ದ ಸೀಟ್ಸ್ ಫಿಲ್ ಆಗಿದೆ ಸರ್. ಸ್ಟೂಡೆಂಟ್ಸ್ ಇವಾಗಲೇ ಹೇಳ್ತಾ ಇದ್ದಾರೆ ನೋಡಿ, 80% ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಇರೋ ಸೀಟ್ಗಳನ್ನು ಅವರು ಇದು ಮಾಡಿದ್ದಾರೆ, ಅಡ್ಮಿಷನ್ ಆಗಿಲ್ಲ. ದಿಸ್ ಈಸ್ ನಾಟ್ ಲೈಕ್ ಅಂದರೆ 80% ಸೀಟ್ಸ್ಗಳು ಫಿಲ್ ಆಗಿದೆ ಸರ್, ಇನ್ನು ಉಳಿದಿರೋದು 20%. ಆ 20%ಅಲ್ಲಿ ನಮಗೆ ನೆಕ್ಸ್ಟ್ ಕಾಲೇಜ್ ಸಿಗೋದಿಲ್ವಾ ಅಥವಾ ಅಪ್ಗ್ರೇಡ್ ಆಗೋದು ತುಂಬ ಕಡಿಮೆನಾ? ನೋಡಿ ಸ್ಟೂಡೆಂಟ್ಸ್, ನಾನು ಮೊದಲೇ ಹೇಳಿದ್ದೇನೆ, ಆ 80% ಅಂದರೆ ಏನು, ಸೀಟ್ಸ್ಗಳು ಫಿಲ್ ಆಗಿರೋದು, ಅಡ್ಮಿಷನ್ ಆಗಿರೋದಲ್ಲ. ಎಲ್ಲರೂ ಕಾಲೇಜಿಗೆ ಅಡ್ಮಿಷನ್ ಆಗಿರೋದಿಲ್ಲ. ಹೆಚ್ಚಿನವ್ರು ಏನು ಮಾಡಿರ್ತಾರೆ, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗಿರ್ತಾರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಇನ್ನೂ ವೆಲ್ ಆ್ಯಂಡ್ ಗುಡ್. ಯಾಕಂತ ಕೇಳಿದರೆ ಅವ್ರು ರಿಜೆಕ್ಟ್ ಮಾಡಿದ ತಕ್ಷಣ ಆ ಸೀಟ್ ಅನ್ನೋದು ನಿಮ್ಮ ಸೆಕೆಂಡ್ ರೌಂಡ್ ಆಲ್ರೆಡಿ ಅಲ್ಲೇ ನಿಮಗೆ ಈಗ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿರುತ್ತೆ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತ ಕೇಳಿದರೆ ನಿಮ್ಮ ಆ ರ್ಯಾಂಕ್ ಬಂದವ್ರದ್ದು ಸೀಟ್ ಅವ್ರಿಗೆ ಇನ್ ಕೇಸ್ ಬೇರೆ ಕಾಲೇಜ್ ಅಪ್ಗ್ರೇಡ್ ಆದರೆ ಅವರಿಗೆ ಫಸ್ಟ್ ರೌಂಡಲ್ಲಿ ಆಗಿರೋ ಕಾಲೇಜಿನ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೇ ಇಮಿಡಿಯೇಟಾಗಿ ಹಾಕಿ ಬಿಡ್ತಾರೆ. ನೆಕ್ಸ್ಟ್ ನಿಮ್ಮದೇ ರ್ಯಾಂಕ್ ಇದ್ದರೆ, ನೆಕ್ಸ್ಟ್ ಅಂದರೆ ಇಮಿಡಿಯೇಟ್ ನೆಕ್ಸ್ಟ್ ಅಂತಲ್ಲ, ಆ ಕ್ಯಾಟಗರಿಯಲ್ಲಿ ನಿಮ್ಮದೇ ಆಗಿದ್ದರೆ ನಿಮ್ಗೆ ಅದು ಅಲಾಟ್ ಆಗುತ್ತೆ. ಆಯಿತಾ? ಸೊ 80% ಅಂತ ಹೇಳಿದರೆ ಸರ್ 20% ಮಾತ್ರ ಉಳಿದಿರೋದಾ? ಇಲ್ಲ, ಅರೌಂಡ್ ಆಲ್ಮೋಸ್ಟ್ ಒಂದು 50% ಸ್ಟೂಡೆಂಟ್ಸ್ಗಳು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ ಕಂಪಲ್ಸರಿ. ಆಯಿತಾ? ಮತ್ತು ನಾನು ಆಲ್ರೆಡಿ ಹೇಳಿದ್ದೇನೆ, ಇನ್ನು ಕಾಮಿಡಿಕೆದು ಥರ್ಡ್ ರೌಂಡ್ ಬಂದ ನಂತರ, ಯಾಕಂದರೆ ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ಕಾಮಿಡಿಕೆದು ಥರ್ಡ್ ರೌಂಡ್ ಆದಾಗ ಅವರು ಅಲ್ಲೂ ಡಿಸೈಡ್ ಮಾಡ್ತಾರೆ ನಾನು ಕಾಮಿಡಿಕೆಯಲ್ಲಿ ಹೋಗೋದಂತ. ಇನ್ ಕೇಸ್ ಅವ್ರು ಕಾಮಿಡಿಕೆಯಲ್ಲಿ ಹೋಗೋದಾದರೆ ಈಚೆ ಕಡೆ KCET ಎಕ್ಸಿಟ್ ಆಗ್ತಾರೆ, ಆವಾಗಲೂ ಚಾನ್ಸಸ್ ಇದೆ. ಆಯಿತಾ? ಸೊ 80% ಸೀಟ್ಸ್ ಫಿಲ್ ಆಗಿದ್ದಲ್ಲ, ಚಾನ್ಸಸ್ ಇದೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ರೌಂಡಿಗೆ ಹೋದರೆ ಸರ್ ನನಗೆ ಗುಡ್ಡಾ ಬೇಡ, ಈಸ್ ಇಟ್ ಸೇಫ್ ಆರ್ ನಾಟ್? ನಾನು ಹೇಳ್ತೇನೆ ಸ್ಟೂಡೆಂಟ್ಸು, ನಿಮಗೆ
ಈಗ ಹಾಸ್ಟೆಲ್ಲು ಅಥವಾ ಕ್ಲಾಸಸ್ಗಳು ಮಿಸ್ ಆಗೋದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಹೋಗಿ ಥರ್ಡ್ ರೌಂಡಿಗೆ. ಅಪ್ಗ್ರೇಡ್ ಆದರೆ ಆಗಲಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ನೀವೊಂದು 5-10 ಡೇಸ್ ಕ್ಲಾಸಸ್ಗಳು ಮಿಸ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಅಥವಾ ಹಾಸ್ಟೆಲ್ ಪ್ರಾಬ್ಲಮ್ ಆಗೋದಿದ್ರೆ ನೋಡ್ಕೊಳ್ಳಿ. 5-10 ಡೇಸ್ ಕ್ಲಾಸಸ್ಗಳು ಮಿಸ್ ಆಗುತ್ತೆ ಅನ್ನೋ ರೀಸನಿಂದ ನೀವು ಥರ್ಡ್ ರೌಂಡಿಗೆ ಹೋಗದೆ ಇರೋದು, ಹೋದ್ಮೇಲೆ ನಿಮಗೆ ಬೆಟರ್ ಕಾಲೇಜ್ ಸಿಗೋದು ಮಿಸ್ ಆದರೆ ನೋಡಿ, ನಿಮ್ಮ 4 ಇಯರ್ಸ್ ಲೈಫ್ ಸ್ಟೂಡೆಂಟ್ ಇದು, ಇಂಜಿನಿಯರಿಂಗ್ ಇದು. ಯಾರೋ ಸುಮ್ಮನೆ ಈ ಬೇಕಾಬಿಟ್ಟು ಯೂಟ್ಯೂಬರ್ಸ್ ಕೆಲವರಿಗೆ ಏನೂ ಗೊತ್ತಿರೋದಿಲ್ಲ, ಇಂಜಿನಿಯರಿಂಗ್ ಇದು ಗಂಧ ಗಾಳಿ ಗೊತ್ತಿರೋದಿಲ್ಲ, ಸುಮ್ಮನೆ ಏನೇನೋ ಹೇಳ್ತಾರೆ. ನೀವು ಹೋಗಬೇಡಿ ಸೆಕೆಂಡ್ ರೌಂಡಿಗೆ ಅಥವಾ ಥರ್ಡ್ ರೌಂಡಿಗೆ ಹೋಗಬೇಡಿ, ವೇಸ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ 4 ಇಯರ್ಸ್ ನಿಮ್ಮ ಲೈಫನ್ನು ಕಾಲೇಜಲ್ಲಿ ನೀವು ಕಳಿಬೇಕು. ಇದು 10 ಡೇಸ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಇಲ್ಲ ಸರ್ ನಾನು ನೆಕ್ಸ್ಟ್ ರೌಂಡಿಗೆ ಹೋಗೋದಿಲ್ಲ, ಸುಮ್ಮನೆ 10 ಡೇಸ್ ಕ್ಲಾಸಸ್ ಮಿಸ್ ಆಗುತ್ತೆ ಹಾಗೆ ಯೋಚನೆ ಮಾಡಬೇಡಿ. ಅಪ್ಗ್ರೇಡ್ ಆದರೆ ಒಳ್ಳೇದಲ್ವಾ? ನಿಮ್ಮ 4 ವರ್ಷದ ಲೈಫ್, ಈ ಓನ್ಲಿ 4 ಇಯರ್ಸ್ ನಾನು ಹೇಳ್ತಾ ಇಲ್ಲ, ಮುಂದೆ ನಿಮ್ಮ ಜಾಬು ಕೂಡ ಅಲ್ಲೂ ಡಿಸೈಡ್ ಆಗುತ್ತೆ, ಕಂಪ್ಲೀಟ್ ಫ್ಯೂಚರಲ್ಲೂ ಡಿಸೈಡ್ ಆಗುತ್ತೆ ಸ್ಟೂಡೆಂಟ್ಸು. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಗೆ ಹೋಗಬೇಕು ಅಂತಿದ್ರೆ ಹೋಗಿ ಥರ್ಡ್ ರೌಂಡಿಗೆ, ಇಟ್ ಈಸ್ ಸೇಫ್. ಸರ್ ನಾನು ಸಿಕ್ಕಿರೋ ಕಾಲೇಜಿನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ? ಥರ್ಡ್ ರೌಂಡಿಗೆ ಒಬ್ವಿಯಸ್ಲಿ ಹೋಗ್ಬೋದು. ಥರ್ಡ್ ರೌಂಡಿಗೆ ಹೋದಾಗ ಏನು ಮಾಡಿ, ನಿಮಗೆ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಹೋದಾಗ ಏನು ಮಾಡಿ ಅಂತ ಕೇಳಿದರೆ, ನಿಮ್ಗೆ ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಲ್ಲ ನಾನು ಈ ಕಾಲೇಜ್ ಸಿಕ್ಕಿದ್ರೆ ಹೋಗೋದೇ ಇಲ್ಲ ಅಂತ ಹೇಳೋ ಕಾಲೇಜ್ ಇದ್ದರೆ ಡಿಲೀಟ್ ಮಾಡಿ, ಸಿಂಪಲ್. ನಾನು 100% ನಾನು ಏನು ಆಪ್ಷನ್ ಎಂಟ್ರಿ ಕಾಲೇಜನ್ನು ಇಡ್ತಾ ಇದ್ದೇನೆ ಅದು ಸಿಕ್ಕಿದ್ರೆ 100% ಹೋಗ್ತೇನೆ ಅಂತ ಹೇಳೋ ಕಾಲೇಜನ್ನು ಇಟ್ಕೊಳ್ಳಿ. ಇನ್ ಕೇಸ್ ಅಪ್ಗ್ರೇಡ್ ಆದರೆ ನಿಮ್ಗೆ ಬೇಕಾಗಿರೋ ಕಾಲೇಜೇ ಸಿಗುತ್ತೆ. ಅಪ್ಗ್ರೇಡ್ ಆಗದೇ ಇದ್ದರೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಹೋಲ್ಡಲ್ಲಿರುತ್ತೆ, ಏನೂ ಲಾಸ್ ಇಲ್ಲ. ಲಾಸ್ ಏನು ಹೇಳಿ, ಒಂದೇ ನಿಮಗೆ ಹಾಸ್ಟೆಲಿದೊಂದು ಪ್ರಾಬ್ಲಮ್ ಆಗ್ಬೋದು, ಎರಡನೇದು ಫ್ಯೂ ಡೇಸ್ ಆಫ್ ಕ್ಲಾಸಸ್ ಮಿಸ್ ಆಗ್ಬೋದು, ಬಿಟ್ಟರೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸುಮ್ಮನೆ ಯಾರ್ಯಾರು ಏನೇನೋ ಹೇಳ್ತಾರಂತ ಇದು ಮಾಡ್ಕೊಳ್ಬೇಡಿ. ಇನ್ ಕೇಸ್ ನಿಮ್ಮ ಥರ್ಡ್ ರೌಂಡಿಗೆ ಹೋಗಲೇಬೇಕು ಅಂತಿದ್ರೆ ಹೋಗಿ, ಇಲ್ಲ ಸರ್ ನನಗೆ ಸ್ಯಾಟಿಸ್ಫೈ ಆಗಿದೆ ನಾನು ಸೆಕೆಂಡ್ ರೌಂಡಿಗೆ ಇದಾಗ್ತೇನೆ ಅಂತಿದ್ರೆ ಆಗಿ ಅಡ್ಮಿಷನ್ ಆಗ್ಬೋದು, ಸರಿನಾ? ಸೊ ಥರ್ಡ್ ರೌಂಡ್ ಈಸ್ ನಾಟ್ ರಿಸ್ಕಿ, ಇಟ್ ಈಸ್ ಸೇಫ್, ನೋ ನೀಡ್ ಟು ವರಿ, ಆಯಿತಾ? ನೆಕ್ಸ್ಟ್, ಇದು ವೆರಿ ಇಂಪಾರ್ಟೆಂಟ್ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ ದಯವಿಟ್ಟು ನೀವು ರೌಂಡ್ 2ಗೆ ಹೋಗಿ ಅಡ್ಮಿಷನಿಗೆ ಹೋದಾಗ ದಯವಿಟ್ಟು ಫೀಸು ತಗೊಂಡು ಹೋಗಿ. ಯಾಕಂತ ಕೇಳಿದರೆ ಹೆಚ್ಚಿನ ಕಾಲೇಜಲ್ಲಿ ಫೀಸನ್ನು ತಗೊಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ಈ ಕಾಲೇಜವರು ಗೌರ್ಮೆಂಟವ್ರು ಒಂದು ಹೇಳ್ತಾರೆ, KEA ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಈ ವರ್ಷ ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದೀರಾ ಅವರಿಗೆ ನೀವು ಫೀಸ್ ತಗೊಳ್ಳಿಕ್ಕಿಲ್ಲ, ₹0. ಬಟ್ ಕಾಲೇಜಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ಎಲ್ಲರ ಹತ್ರ ಫೀಸ್ ತಗೊಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಅಂದರೆ SC/ST ಕ್ಯಾಂಡಿಡೇಟಿಗೆ ನಾನು ಹೇಳ್ತಾ ಇರೋದು, ಅವ್ರು ಏನು ಹೇಳ್ತಾ ಇದ್ದಾರೆ, ಇವಾಗ ಫೀಸ್ ನೀವು ಕಟ್ಟಿ ನಿಮ್ಗೆ ಏನು ಸ್ಕಾಲರ್ಶಿಪ್ ಬರುತ್ತೆ ನೀವೇ ಇಟ್ಕೊಳ್ಳಿ. ಗೌರ್ಮೆಂಟ್ ಅವ್ರು ಏನು ಹೇಳೋದು, ನೀವು ಕಾಲೇಜಿಗೆ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ, ಸ್ಕಾಲರ್ಶಿಪ್ಪನ್ನು ಡೈರೆಕ್ಟ್ ಕಾಲೇಜ್ ಅವ್ರು ತಗೊಳ್ಳಿ, ನೀವು ಸ್ಟೂಡೆಂಟ್ಸ್ಗಳ ಜೊತೆ ಫೀಸ್ ಪೇಮೆಂಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಹೆಚ್ಚಿನ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳ ಹತ್ರನೇ ಫೀಸ್ ಪೇಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ನೀವೀಗ ಸೆಕೆಂಡ್ ರೌಂಡ್ ಆದಮೇಲೆ ಅಡ್ಮಿಷನಿಗೆ ಹೋಗೋದಿದ್ರೆ ಅಥವಾ ಫಸ್ಟ್ ರೌಂಡ್ ಆದಮೇಲೆ ಅಡ್ಮಿಷನಿಗೆ ಹೋಗೋದಿದ್ರೆ ಫೀಸ್ ತೊಗೊಂಡೇ ಹೋಗಿ ಕೇಳ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಬರುತ್ತೆ ಅರೌಂಡ್ 1,10,000 20,000ವರೆಗೆ ಸ್ಕಾಲರ್ಶಿಪ್ ಬರುತ್ತೆ, ನಿಮ್ಗೆ ವಾಪಸ್ ರಿಫಂಡ್ ಆಗುತ್ತೆ. ಬಟ್ ಹೋಗುವಾಗ ಅಡ್ಮಿಷನಿಗೆ ಹೋಗುವಾಗ ಫೀಸ್ ತಗೊಂಡು ಹೋಗಿ. ಯಾಕಂತ ಕೇಳಿದರೆ ನಾನು ಮೊದಲು ಹೇಳಿದ್ದೇನೆ, ಕಾಲೇಜವ್ರು ರೆಡಿ ಇಲ್ಲ, ಫೀಸ್ ಕಟ್ಕೊಳ್ದೆ ಸ್ಕಾಲರ್ಶಿಪ್ ಬರುತ್ತಂತ ಅವರಿಗೆ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಅವ್ರೇನು ಬರುತ್ತೆ 100% ಬರುತ್ತೆ, ಬಟ್ ಅವ್ರಿಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಸ್ಟೂಡೆಂಟ್ಸ್ಗಳ ಹತ್ರನೂ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಫೀಸನ್ನು ತೊಗೊಂಡೋಗಿ SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ. ನೆಕ್ಸ್ಟ್, ಈಗ ಚಾಯ್ಸ್ 2 ಆದವ್ರು ನಾನು ಆಲ್ರೆಡಿ ಹೇಳಿದ್ದೇನೆ, ಫೀಸ್ ಪೇಮೆಂಟ್ ಮಾಡೋದು ಬೇಡ. ರೌಂಡ್ 2 ಆದಮೇಲೆ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕು. ಯಾಕಂದರೆ ನೀವು ರೌಂಡ್ 3ಗೆ ಹೋಗ್ತಾ ಇದ್ದೀರಾ ಅಂದರೆ ಮೀನಿಂಗ್, ಚಾಯ್ಸ್ 2 ಮಾಡಿ ರೌಂಡ್ 3ಗೆ ಹೋಗ್ತಾ ಇದ್ದೀರಾ ಅಂದರೆ ಮೀನಿಂಗ್ ನೀವು ಸಿಕ್ಕಿರೋ ಕಾಲೇಜಿನ ಹೋಲ್ಡಲ್ಲಿ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂತ ಮೀನಿಂಗ್, ಕರೆಕ್ಟಾ? ಸೊ ಆವಾಗ ನೀವು ಆಬ್ವಿಯಸ್ಲಿ ನೀವು 100% KEA ಥ್ರೂನೇ ಅಂದರೆ KCET ಥ್ರೂನೇ ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂತ ಮೀನಿಂಗ್. ಅದಕ್ಕೋಸ್ಕರ ನೀವು ರೌಂಡ್ 2ಗೆ ಹೋಗಿ ಅಲ್ಲಿಂದ ರೌಂಡ್ 3 ಹೋಗುವಾಗ ಚಾಯ್ಸ್ 2 ಮಾಡಿದರೆ ಕಂಪಲ್ಸರಿ ಫೀಸ್ ಪೇಮೆಂಟ್ ಮಾಡಲೇಬೇಕು. ಇವಾಗ ರೌಂಡ್ 1ಇಂದ ರೌಂಡ್ 2ಗೆ ಹೋದರೆ ಚಾಯ್ಸ್ 2 ಮಾಡಿದರೆ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಪ್ರೊವೈಡೆಡ್ ದ್ಯಾಟ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ಗಳು ಇರಬಾರ್ದು. ಇದ್ದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಅಂತ ಮಾಡಬೇಕು. ಅದನ್ನು ಯಾವಾಗ ಮಾಡಬೇಕು ಅನ್ನೋದನ್ನು KEAದವರು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ, ಆಯಿತಾ? ಸೊ ನೆಕ್ಸ್ಟ್ ಒಂದು ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್, ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ನೋಡಿ ಅವ್ರಿಗೆ ಹೇಳ್ತಾ ಇರೋದು, ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಬೈ ಡಿಫಾಲ್ಟಾಗಿ ಹೋಗೋದು. ಆ್ಯಕ್ಚುಲಿ ಎವ್ರಿ ಇಯರ್ ಏನು ಮಾಡ್ತಾಯಿದ್ರು, ಬೈ ಡಿಫಾಲ್ಟಾಗಿ ನಿಮಗೆ ಕಾಲೇಜ್ ಅಲಾಟ್ ಆಗ್ತಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದಿದ್ರಿ. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ನಿಮಗೊಂದು ಎಡಿಟಿಂಗ್ ಆಪ್ಷನ್ ಓಪನ್ ಆಗುತ್ತಲ್ವಾ ನಾಡಿದ್ದು, ಇನ್ನೊಂದು 2-3 ಡೇಸ್ ಬಿಟ್ಟು ಅಥವಾ 3-4 ಡೇಸ್ ಬಿಟ್ಟು ಎಡಿಟಿಂಗ್ ಆಪ್ಷನ್ ಓಪನ್ ಆಗುತ್ತೆ. ಆವಾಗ ನೀವಲ್ಲಿ ಕ್ಲಿಕ್ ಮಾಡಬೇಕು, ನಾನು ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ, ಎಸ್ ನೋ ಅಂತ ಕೇಳ್ಬೋದೇನೋ, ಬಟ್ ಅದಿನ್ನೂ ಏನು ಅಂತ ಹೇಳಲಿಲ್ಲ. ಬಟ್ ಅಲ್ಲಿ ನಿಮಗೆ ಕೇಳುತ್ತೆ, ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ರೌಂಡಿಗೆ ಹೋಗುತ್ತೆ, ಸರಿನಾ? ಅದನ್ನು ಕೇಳ್ತಾರೆ. ಯಾವಾಗ ಇದನ್ನು ಮಾಡಬೇಕು ನೀವು ಕೇಳಿದರೆ, ನಿಮಗೆ ಫಸ್ಟ್ ರೌಂಡಿದು ಎಡಿಟಿಂಗ್ ಆಪ್ಷನ್ ಬರುತ್ತೆ ನೋಡಿ. ಇನ್ ದ ಸೆನ್ಸ್ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಒಂದು ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಅದು ಆಫ್ಟರ್ 12 ಅಥವಾ ಆಫ್ಟರ್ 14 ಇರ್ಬೋದು. ಅದು ನಾನು ಅಪ್ಡೇಟ್ ಮಾಡ್ತೇನೆ ಬಂದ ನಂತರ. ಆವಾಗ ನೀವು ಕೊಟ್ಟರೆ ಮಾತ್ರ ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ತೊಗೊಂಡೋಗ್ತಾರೆ.
ಸರಿನಾ. ಮತ್ತು ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ? ಹೈ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ದು ಎಲ್ಲದನ್ನು ನಾವು ಹಿಸ್ಟ್ರಿನ ತಗೊಂಡ್ರೆ, ಅಂದರೆ ಪ್ರೀವಿಯಸ್ ಇಯರ್ದು ಎಲ್ಲದನ್ನು ನೋಡಿಕೊಂಡ್ರೆ, ಡೇಟಾವನ್ನು ತಗೊಂಡ್ರೆ 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಹಾಗಂತ ಗ್ಯಾರಂಟಿ ಆಗುತ್ತೆ ಸರ್ ಎಲ್ರಿಗೂ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಸ್ಟೂಡೆಂಟ್ಸ್ಗಳು ಬಿಟ್ಟಿದ್ದಾರೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ಗಳು ವೇಕೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಲಾಸ್ಟ್ ಇಯರ್ ತುಂಬ ವೇರಿಯೇಷನ್ ಆಗಿತ್ತು, ಸೊ ಹಾಗೆ ಆಗುತ್ತೆ. ನಾನು ತುಂಬ ವೇರಿಯೇಷನ್ ಆಗುತ್ತಿಲ್ಲೋ ಗೊತ್ತಿಲ್ಲ, ಬಟ್ ಇನ್ಕ್ರೀಸ್ ಅಂತೂ ಹಾಗೆ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಸಿಕ್ಕಿರೋ ಬ್ರ್ಯಾಂಚ್ ಆದರೂ ಅಪ್ಗ್ರೇಡ್ ಆಗುತ್ತೆ. ಸೇಮ್ ಕಾಲೇಜಲ್ಲಿ ಬ್ರ್ಯಾಂಚು ನಿಮ್ಗೆ ಬೇಕಾಗಿರೋ ಬೆಟರ್ ಬ್ರ್ಯಾಂಚ್ ಸಿಗ್ಬೋದು. ಕೆಲವರಿಗೆ ಕಾಲೇಜು ಕೂಡ ಲಾಸ್ಟ್ ಇಯರ್ ತುಂಬ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜು ಕೂಡ ಅಪ್ಗ್ರೇಡ್ ಆಗಿದೆ. ಸೊ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಸರಿನಾ? ಓಕೆ, ಇದಿಷ್ಟು ಡೌಟ್ಸ್ಗಳು. ನಾನು ಇದಿಷ್ಟು ಎಲ್ರಿಗಿರೋ ಡೌಟ್ ಅಂತ ಇದನ್ನು ಮಾಡಿದ್ದೇನೆ. ಇನ್ನೇನಾದರೂ ಡೌಟ್ಗಳಿದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದರದ್ದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೇನೆ. ನೀವು ಏನೇನೋ ಡೌಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅದೆಲ್ಲದನ್ನು ಮಾಡಿ ಅದಕ್ಕೊಂದು ಸಪ್ರೇಟ್ ವಿಡಿಯೋನ ಮಾಡ್ತೇನೆ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇನ್ನೇನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಕಾಲೇಜ್ಗಳನ್ನು ನೋಡಿಕೊಳ್ಳಿ ಒಂದು ಟೈಮ್. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಸರಿ ಇದೆಯಾ ಇಲ್ವಾ ಎಡಿಟಿಂಗ್ ಬಂದಾಗ ನೋಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡಿ. ಸರಿನಾ? ಓಕೆ, ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.